ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಚೋಮನ ದುಡಿ ಅಂತ ಹೇಳಿದರೆ ಅದು ಕಾರಂತರ ಒಂದು ಪ್ರಮುಖವಾಗಿರುವಂತಹ ಕೃತಿ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ. ಬೆಂಗಳೂರಿನ SBS ಪ್ರಕಾಶನದವರು 1931 ಇಸ್ವಿಯಲ್ಲಿ ಈ ಒಂದು ಪುಸ್ತಕವನ್ನು ಮೊದಲ ಬಾರಿಗೆ ಪ್ರಕಟಿಸ್ತಾರೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಭಾರತದಲ್ಲಿ ಕೆಳವರ್ಗದ ಜನರ ಒಂದು ಪರಿಸ್ಥಿತಿ ಹೇಗಿರುತ್ತೆ, ಅವರ ಬದುಕಿನ ಬವಣೆಗಳು ಹೇಗಿರ್ತವೆ ಅನ್ನೋದನ್ನು ಮುಖ್ಯವಾಗಿ ಈ ಚೋಮನ ದುಡಿ ಕಾದಂಬರಿ ನಮಗೆ ತಿಳಿಸಿಕೊಡ್ತಾ ಹೋಗುತ್ತೆ. ಈ ಕಾದಂಬರಿಯ ಮುಖ್ಯ ಕಥಾನಾಯಕ ಅಂತ ಹೇಳಿದರೆ ಚೋಮ. ಆತನ ಜೀವನದಲ್ಲಿ ಆತನಿಗೆ ಎರಡು ಮುಖ್ಯವಾಗಿ ಪ್ರಿಯವಾಗಿರುವಂತಹ ವಸ್ತುಗಳು ಇರ್ತವೆ. ಅದರಲ್ಲಿ ಒಂದು ದುಡಿಮೆ, ಇನ್ನೊಂದು ಹೆಂಡ. ಈ ಎರಡನ್ನು ಬಿಟ್ಟು ಬದುಕಲಿಕ್ಕೆ ಆತನಿಗೆ ಸಾಧ್ಯವಾಗೋದೇ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಆತ ಬದುಕನ್ನು ಕಟ್ಟಿಕೊಂಡಿರ್ತಾನೆ. ಇದರ ಜೊತೆಯಲ್ಲಿ ಅಲ್ಲಿನ ಸಮಾಜದಲ್ಲಿರುವಂತಹ ಕಟ್ಟಳೆಗಳಿಂದ ಅವನು ನೋವನ್ನು ಕೂಡ ಅನುಭವಿಸ್ತಾ ಇರ್ತಾನೆ. ತನ್ನ ಒಂದು ಧರ್ಮವನ್ನು ಕೂಡ ತೊರೆಯುವಂತಹ ಒಂದು ಪ್ರಯತ್ನಕ್ಕೆ ಕೂಡ ಆತ ಮುಂದಾಗ್ತಾನೆ. ಆದರೆ ಕೊನೆಯಲ್ಲಿ ಅವನ ಮನಸ್ಸು ಅದಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ತನ್ನ ಆ ಒಂದು ನಿರ್ಧಾರವನ್ನು ಆತ ಕೈ ಬಿಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾನೆ. ದಣಿಗಳ ಹತ್ರ ಅಂದರೆ ಅವ್ರನ್ನ ಒಡೆಯರ ಹತ್ರ ಮಾಡಿಕೊಂಡಿರುವಂತಹ ಸಾಲವನ್ನು ತೀರಿಸೋದಕ್ಕೋಸ್ಕರ ಆತ ಜೀವನ ಪೂರ್ತಿ ಆಳಾಗಿ ದುಡಿಯುವಂತಹ ಒಂದು ಸನ್ನಿವೇಶ ಕೂಡ ನಮಗೆ ಈ ಒಂದು ನಾಟಕದಲ್ಲಿ, ಈ ಒಂದು ಕಾದಂಬರಿಯಲ್ಲಿ ದೊರೀತಾ ಹೋಗುತ್ತೆ. ದಣಿಗಳ ಸಾಲವನ್ನು ತೀರಿಸುವಂತಹ ಒಂದು ಸಲುವಾಗಿ ತಾನು ದುಡಿಯೋದಲ್ಲದೆ ತನ್ನ ಮಗನನ್ನು ಮತ್ತು ತನ್ನ ಮಗಳನ್ನು ಕೂಡ ಅವರನ್ನು ಈತ ಆಳುಗಳನ್ನಾಗಿ ಮಾಡಿ ದುಡಿಮೆಗೆ ಕಳಿಸುವಂತಹ ಕೆಲಸವನ್ನು ಮಾಡ್ತಾನೆ. ತನ್ನ ಮಗ ಮತ್ತು ಮಗಳು ಇಬ್ಬರು ಕೂಡ ಕಾಫಿ ತೋಟದಲ್ಲಿ ಕೆಲಸವನ್ನು ಹುಡುಕಿಕೊಂಡು ಹೋಗ್ತಾರೆ. ಇಲ್ಲೇ ಮಗಳು ಆ ಕಾಫಿ ತೋಟದ ಒಡೆಯನ ಕೈವಶ ಆಗೋದನ್ನು ಕಂಡಂತಹ ಚೋಮ ಅವನು ವಿಲವಿಲವಾಗಿ ಒದ್ದಾಡಿ ಹೋಗ್ತಾನೆ. ಅದಾದ ನಂತರ ಅವನ ಕುಟುಂಬ ಅಂದರೆ ಚೋಮನ ಇಡೀ ಕುಟುಂಬ ಭೋಗನಹಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಾ ಇರುತ್ತೆ. ಅದರ ಜೊತೆಯಲ್ಲಿ ಆತನ ಹೆಂಡತಿ ಅದಾಗಲೇ ಅವಳು ತೀರಿ ಹೋಗಿರ್ತಾಳೆ. ಇವನ ಮಕ್ಕಳು ಅಂತ ಹೇಳಿದರೆ ಚನಿಯ, ಗುರುವ, ಕಾಳ, ನೀಲ ಮತ್ತು ಬೆಳ್ಳಿ ಅನ್ನುವಂತಹ 5 ಜನ ಮಕ್ಕಳು ಈ ಚೋಮನಿಗೆ ಈ ಕಾದಂಬರಿಯಲ್ಲಿ ಇರ್ತಾರೆ. ಇದರ ಒಂದಷ್ಟು ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋದಾದರೆ ಸಂಕಪ್ಪಯ್ಯ ಅನ್ನುವಂತಹ ಒಬ್ಬ ಮೇಲ್ಜಾತಿ ಅಥವಾ ಮೇಲ್ವರ್ಗದ ವ್ಯಕ್ತಿಯ ಮನೆಯಲ್ಲಿ ಈ ಚೋಮ ತನ್ನ ಒಂದು ದುಡಿಮೆಯನ್ನು ಮಾಡ್ತಾ ಇರ್ತಾನೆ. ಅಲ್ಲಿ ಈತ ದುಡಿಮೆಯನ್ನು ಮಾಡಿ ಅದರ ಜೊತೆಯಲ್ಲಿ ಇವನ ಮಕ್ಕಳು ಸೊಪ್ಪನ್ನೆಲ್ಲ ತೆಗೆದುಕೊಂಡು ಬಂದರೆ ಇವರಿಗೆ ಒಂದಷ್ಟು ಅಕ್ಕಿ ಮತ್ತು ಒಂದಷ್ಟು ಗೋಧಿಯನ್ನು ಅವರು ಒಂದಷ್ಟು ದಿನಗಳ ಕಾಲಕ್ಕೆ ಪಡ್ಕೊಳ್ತಾ ಇರ್ತಾರೆ. ಬಾಡು ಅನ್ನುವಂತಹ ಒಂದು ನಾಯಿಯನ್ನು ಕೂಡ ಈತ ತನ್ನ ಮನೆಯಲ್ಲಿ ಸಾಕಿಕೊಂಡಿರ್ತಾನೆ. ಚೋಮನ ಒಂದು ಮುಖ್ಯವಾಗಿರುವಂತಹ ಆಸೆ ಅಂತ ಹೇಳಿದರೆ ಬೇಸಾಯಗಾರ ಆಗಬೇಕು, ತಾನು ಬೇಸಾಯವನ್ನು ಮಾಡಬೇಕು ಅನ್ನುವಂಥದ್ದು ಇವನ ಒಂದು ಮುಖ್ಯ ಆಸೆಯಾಗಿರುತ್ತೆ. ಅದರ ಜೊತೆಯಲ್ಲಿ 2 ಎತ್ತುಗಳನ್ನು ಕೂಡ ಆತ ಸಾಕಿಕೊಂಡಿರ್ತಾನೆ. ಬಡತನದ ಕಾರಣಕ್ಕೆ ತನ್ನಲ್ಲಿದ್ದಂತಹ ಅಂಗುಲದಷ್ಟು ಅಗಲವಾಗಿರುವಂತಹ ಜಾಗವನ್ನು ಕೂಡ ದಣಿಗಳ ಒಂದು ಮನೆಯಲ್ಲಿ ಅದನ್ನು ಒತ್ತೆ ಇಟ್ಟಿರ್ತಾನೆ. ಸಾಲವನ್ನು ತೀರಿಸೋದಕ್ಕಾಗದೆ ಜೀವಮಾನವಿಡೀ ಅವರ ಹತ್ತಿರವೇ ದುಡಿಯುವಂತಹ ಒಂದು ಪ್ರಸಂಗವನ್ನು ಕೂಡ ನಾವು ಈ ಕಾದಂಬರಿಯಲ್ಲಿ ನೋಡ್ಬೋದು. ಆತ ತೆಗೆದುಕೊಂಡಿರುವಂಥದ್ದು ಕೇವಲ 4 ರಿಂದ 5 ರೂಪಾಯಿಗಳ ಸಾಲವನ್ನು ತೆಗೆದುಕೊಂಡಿದ್ದು, ಅದು ಕಟ್ಟೋದಕ್ಕೆ ಆಗದೇನೆ ಅದಕ್ಕೆ ಬಡ್ಡಿಯ ಸಮೇತ ಸೇರಿಕೊಂಡು ಅದು ಸುಮಾರು 20 ರೂಪಾಯಿಗಳಷ್ಟು ಬಡ್ಡಿಯಾಗಿ ಅದು ಬೆಳೆದುಕೊಂಡು ನಿಂತಿರುತ್ತೆ. ಇದರ ಜೊತೆಯಲ್ಲಿ ಅವನು ಎಷ್ಟೇ ದುಡಿದ್ರೂ ಕೂಡ ಅವನ ದುಡಿಮೆ ಅನ್ನುವಂಥದ್ದು ಕೇವಲ ಅದು ಆಣೆಗಳ ಲೆಕ್ಕದಲ್ಲಿಯೇ ಇರುತ್ತೆ ಹೊರತು ಅದು ರೂಪಾಯಿಯ ಲೆಕ್ಕಕ್ಕೆ ಬರುವಂಥದ್ದು ಕೂಡ ಕಷ್ಟವಾಗಿರುವಂತಹ ಒಂದು ಪರಿಸ್ಥಿತಿಯಾಗಿರುತ್ತೆ. ಧನಿಗಳು ಅವರು ತಾವು ತೆಗೆದುಕೊಂಡಿರುವಂತಹ ಒಂದು ಭೂಮಿಯನ್ನು ಚೋಮನಿಗೆ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡ್ತಾರೆ. ಆದರೆ
ಅವರಿಗೆ ಕೊಡಲಿಕ್ಕೆ ಇಷ್ಟ ಇದ್ರೂ ಕೂಡ ಅವರ ತಾಯಿ ಅಂದರೆ ದಣಿಗಳ ತಾಯಿ ಈ ಒಂದು ಭೂಮಿಯನ್ನು ಚೋಮನಿಗೆ ಅವರು ವಾಪಸ್ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅಂದರೆ ಕೆಳಜಾತಿಯ ಜನ ಅಥವಾ ಕೆಳವರ್ಗದ ಜನ ಆವತ್ತಿನ ಕಾಲದಲ್ಲಿ ಬೇಸಾಯ ಮಾಡುವುದು ಅಥವಾ ಸ್ವಂತವಾಗಿರುವಂತಹ ಭೂಮಿಯನ್ನು ಹೊಂದುವಂಥದ್ದು ಅವಮಾನ, ಅದು ಮೇಲ್ಜಾತಿಯವರಿಗೆ ಅಥವಾ ಮೇಲ್ವರ್ಗದವರಿಗೆ ಆಗುವಂತಹ ಅವಮಾನ ಅನ್ನುವಂಥದ್ದನ್ನ ಆವತ್ತಿನ ಜನ ಭಾವಿಸ್ಕೊಂಡಿರ್ತಾರೆ. ಇದರ ಜೊತೆಯಲ್ಲಿ ಆತನ ಮಗ ಚನಿಯ ಸಾವನ್ನಪ್ತಾನೆ. ಇದರ ಜೊತೆಯಲ್ಲಿ ಧಣಿಗಳು ಮಳೆಗಾಲ ಬಂದಿದೆ, ಇನ್ನು ಈ ಸಮಯದಲ್ಲಿ ನೀನು ಎತ್ತನ್ನು ಮಾರುವಂಥದ್ದು ಒಳ್ಳೆಯದು ಅಂತ ಹೇಳಿ ಅವರು ಒಂದು ಸಲಹೆಯನ್ನು ಕೊಡುತ್ತಾರೆ. ಆ ಸಲಹೆಯಿಂದ ಕೋಪಗೊಂಡಂತಹ ಈ ಚೋಮ ಎತ್ತುಗಳ ಕಾಲನ್ನೇ ಮುರಿಯುವಂತಹ ಒಂದು ಪ್ರಸಂಗಕ್ಕೆ ಕೂಡ ಕೈ ಹಾಕ್ತಾ ಹೋಗ್ತಾನೆ. ಹೀಗಿರುವಾಗ ಒಮ್ಮೆ ಮನೆಗೆ ಒಬ್ಬ ಸಂಬಂಧಿಕರು ಬಂದಿರ್ತಾರೆ. ಆ ಸಂಬಂಧಿಕರಿಗೆ ಮನೆಯಲ್ಲಿ ಆಹಾರ ಉಪಚಾರ ಮಾಡಲಿಕ್ಕೆ ಮನೆಯಲ್ಲಿ ಏನೂ ಇರೋದಿಲ್ಲ. ಇದನ್ನೆಲ್ಲದನ್ನು ಕೂಡ ಮರೆತು ಚೋಮ ಅವರೊಂದಿಗೆ ಸಂತೋಷವಾಗಿ ಕಾಲವನ್ನು ಕಳೀತಾ ಇರ್ತಾನೆ. ಇದೇ ಸಂದರ್ಭದಲ್ಲಿ ಸಂಬಂಧಿಕರೊಂದಿಗೆ ಕಾಡಿಗೆ ಹೋಗಿ ಮೊಲವನ್ನು ಬೇಟೆಯಾಡ್ಕೊಂಡು ಬಂದು ಅದರಲ್ಲಿ ಒಂದು ಸಂತೋಷವನ್ನು ಕಾಣುವಂಥದ್ದು ಕೂಡ ಈ ಒಂದು ಕಾದಂಬರಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗತ್ತೆ. ನೀಲ ಅನಾರೋಗ್ಯ ಪೀಡಿತನಾದ ಕಾರಣ ದುಡಿಮೆಯ ಹಣವನ್ನೆಲ್ಲ ಸಂಪೂರ್ಣ ಆತ ಔಷಧಿಗೆ ಖರ್ಚು ಮಾಡಿಕೊಂಡು ಹೋಗುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಹೋಗುತ್ತೆ. ಬೆಳ್ಳಿ ಮನ್ವೇಲ ಅಂತಹ ಒಬ್ಬ ಮೇಲ್ವರ್ಗದ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಅವಳು ದಾಸಿಯಾಗಿ ಹೋಗಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ಮಗಳು ಸಾಲ ತೀರಿಸೋದಕ್ಕೋಸ್ಕರ ಮನ್ವೇಲನ ಒಂದು ದಾಸೆಯಾಗಿದ್ದಾಳೆ ಅನ್ನುವಂಥದ್ದು ಚೋಮನಿಗೆ ತಿಳಿದ ನಂತರ ಆತ ಬಹಳಷ್ಟು ಬೇಸರಗೊಳ್ಳುತ್ತಾನೆ. ಕೆಳವರ್ಗದಲ್ಲಿ ಹುಟ್ಟಿರುವಂತಹ ಜನ ಅವರು ಹಲವಾರು ಕಾರಣಗಳಿಂದ ತಮ್ಮ ಬದುಕಿನಲ್ಲಿ ಯಾವ್ಯಾವ ರೀತಿಯ ಕಷ್ಟಗಳನ್ನೆಲ್ಲ ಅನುಭವಿಸ್ತಾರೆ, ಅವರ ಜೀವನ ಅನ್ನುವಂಥದ್ದು ಹೇಗಿರುತ್ತೆ ಅನ್ನೋದನ್ನು ಈ ಕಾದಂಬರಿ ನಮಗೆ ತಿಳಿಸಿಕೊಡ್ತಾ ಹೋಗುತ್ತೆ. ಇದಷ್ಟು ಚೋಮನ ದುಡಿ ಕಾದಂಬರಿಯ ಕುರಿತಾಗಿ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.